ಫ್ರೆಂಡ್ಸ್, ಇಲ್ಲಿ ನೋಡಿ ಏನಿದೆ ಕ್ವಶನು. ಕಾಸ್ 2 ಥೀಟಾ ಪ್ಲಸ್ ಕಾಸ್ 5 ಥೀಟಾ ಪ್ಲಸ್ ಕಾಸ್ 8 ಥೀಟಾ ಬೈ ಸೈನ್ 2 ಥೀಟಾ ಪ್ಲಸ್ ಸೈನ್ 5 ಥೀಟಾ ಪ್ಲಸ್ ಸೈನ್ 8 ಥೀಟಾ. ಓಕೆನಾ? ಸೊ ಲಾಸ್ಟ್ ಪ್ರಾಬ್ಲಮಲ್ಲಿ ನಮಗೆ ನ್ಯೂಮರೇಟ್ರಲ್ಲಿ ಸೈನ್ ಇತ್ತು, ಡಿನಾಮಿನೇಟ್ರಲ್ಲಿ ಕಾಸ್ ಇತ್ತು. ಬಟ್ ಈ ಪ್ರಾಬ್ಲಮಲ್ಲಿ ಕಾಸ್ ನ್ಯೂಮರೇಟ್ರಲ್ಲಿ ಇದೆ, ಸೈನ್ ಡಿನಾಮಿನೇಟ್ರಲ್ಲಿ ಇದೆ. ಸೊ ಇದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದಪ್ಪ ಅಥವಾ ಯಾವ ಟೆಕ್ನ ಯೂಸ್ ಮಾಡ್ಬೋದು ಅಂದರೆ, ದಟ್ ಈಸ್ ಇಫ್ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ 2 ಪ್ಲಸ್ ಕಾಸ್ ಥೀಟಾ 3 ಪ್ಲಸ್ ಆ್ಯಂಡ್ ಸೊ ಆನ್ plus cos theta n by sin theta 1 plus sin theta 2 plus sin theta 3 and so on plus sin theta n. ಸೊ ಇದನ್ನು ಏನಂತ ಬರಿಬೋದು ಅಂದರೆ cot of theta 1 plus theta 2 plus theta 3 and so on plus theta n divided by n ಅಂತ ಬರಿಬೋದು. ಸೊ ಹಂಗಂದ್ರೆ ಇಲ್ಲಿ ನೋಡೋದಾದರೆ ನಮಗೆ 3 ಟರ್ಮ್ಸ್ ಇದ್ದಾವೆ. ಸೊ ಹಂಗಂದ್ರೆ ಇದನ್ನ ಏನಂತ ಬರಿಬೋದು ನಾವು, ಕಾಟ್ ಆಫ್ ತೀಟಾ 1 ಅಂದರೆ 2 ಥೀಟಾ ಇದೆ, ಪ್ಲಸ್ ತೀಟಾ 2 ಅಂದರೆ 5 ಥೀಟಾ ಇದೆ, ತೀಟಾ 3 ಅಂದರೆ 8 ಥೀಟಾ ಇದೆ. ಸೊ ಡಿವೈಡೆಡ್ ಬೈ 3 ಆಗುತ್ತೆ. ಸೊ ಹಂಗಂದ್ರೆ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ಕಾಟ್ ಆಫ್ 2 + 8 ಅಂದರೆ 10, 10 + 5 ಅಂದರೆ 15 ಥೀಟಾ ಬೈ 3 ಆಯಿತು. ಸೊ 3 1s 3 5s. It implies cot 5 theta. So this is the required answer. Thank you.